ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಸುರಣಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕ ಬಾಲಕಿಯರ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಗಳಿಂದಾನೇ ಹಗಲು ದರೋಡೆ ನಡೆದಿದೆ. ಶಾಲಾ ಮಕ್ಕಳಿಗಾಗಿ ಸರ್ಕಾರ ನೀಡುತ್ತಿರುವ ಅಕ್ಕಿ, ಬೇಳೆ, ಎಣ್ಣೆ, ಹಾಲು ಇನ್ನಿತರ ದವಸ ಧಾನ್ಯಗಳನ್ನು ಪ್ರತಿದಿನ ಕಳ್ಳ ಮಾರ್ಗದಲ್ಲಿ ಮನೆಗೆ ಸಾಗಿಸುತ್ತಿದ್ದರು. ಶಾಲಾ ಮಕ್ಕಳು ನೀಡಿದ ಖಚಿತ ಮಾಹಿತಿ ಮೇರೆಗೆ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು ಹಾಗೂ ಶಿಕ್ಷಣ ಸಚಿವರು ಇಂತಹ ಕಳ್ಳ ಶಿಕ್ಷಕರು, ಅಡುಗೆ ಸಿಬ್ಬಂದಿಗಳ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ನೌಕರಿ ಮಾಡ್ತೀರಿ, ಏನ್ ಮಾಡ್ತೀರಿ ನೀವು? ನಾಳೆ ಏನು ಇವತ್ತು ಸುರುಣಿಗಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಏನು ಖಚಿತ ಮಾಹಿತಿ ಮೇರೆಗೆ ಮಕ್ಕಳು ಈ ಥರ ನಮ್ಮದು ಫುಡ್ ಕಳುವು ಮಾಡ್ತಾ ಇದ್ದಾರೆ, ಅಡುಗೆಯವರು ಮತ್ತು ಶಿಕ್ಷಕರು ಸೇರಿ ಈ ಥರ ಮಾಡ್ತಾಯಿದ್ದಾರೆ. ಇದರಿಂದ ನಮ್ಗೆ ಊಟಕ್ಕೆ ಸ್ವಲ್ಪ ನೀಡಿ ತಾವು ರೇಷನ್ನ ಮನೆಗೆ ಹೋಗ್ತಾ ಇದ್ದಾರೆ ಅಂತಂದು ನಮ್ಗೆ ಏನು ಊರಿನ ಗ್ರಾಮಸ್ಥರ ಮುಂದೆ ಎಲ್ಲ ಹೇಳಿದ್ದಕ್ಕೆ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹೋಗಿ ಖುದ್ದಾಗಿ ಇವತ್ತು ಅವರು ಏನು ರೇಷನ್ ಮಕ್ಕಳನ್ನು ರೇಷನನ್ನು ಹಾಲಿನ ಪ್ಯಾಕೆಟು, ಅಕ್ಕಿ, ಬೇಳೆ, ಇದೇನು ತರಕಾರಿ ಇದನ್ನೇನು ಒಯ್ತಿದ್ರು ಇವತ್ತು ನಾವೇ ಖಚಿತ ಮಾಹಿತಿ ಮೇರೆಗೆ ಹೋಗಿ ನಾವೆಲ್ಲರೂ ಗ್ರಾಮಸ್ಥರು ಹೋಗಿ ಇವತ್ತು ಅದನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯಾಂಶತೆ ಗೊತ್ತಾಯಿತು. ಇದರಿಂದ ಮಕ್ಕಳಿಗೆ ಭಾಳ ಊಟಕ್ಕೆ ಸಮಸ್ಯೆ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು, BO ಆಫೀಸರು ಮತ್ತು ಶಿಕ್ಷಣ ಸಚಿವರು ಇದ್ರ ಮೇಲೆ ಗಮನ ಹರಿಸಿ ಈ ಸೂಕ್ತವಾದಂಥ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಒಂದು ನಮ್ಮ ಊರಿನ ಶಾಲೆಗೆ ಒಂದು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಸಿಕೊಡ್ಬೇಕಂತೇಳಿ ನಾವು ಈ ಮುಖಾಂತರ ವಿನಂತಿ ಮಾಡಿಸ್ತೀವಿ.